ಏಕಾಏಕಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರು ಸತ್ಯ ಪಾರಾಗಿದ್ದಾರೆ. ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತಿದ್ದ ಹಾಗೆ ತಕ್ಷಣ ಬಸ್ಸನ್ನು ನಿಲ್ಲಿಸಿ ಪ್ರಯಾಣಿಕರು ಬಸ್ನಿಂದ ಇಳಿದಿದ್ದಾರೆ. ಸಿಬ್ಬಂದಿ ತಕ್ಷಣ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನೆಲ್ಲ ಬಸ್ನಿಂದ ಕೆಳಗಿಳಿಸಿದ್ದಾರೆ. ಮೈಸೂರಿನ ನಡಾಡಿಯಿಂದ HD ಕೋಟೆಗೆ ತೆರಳುತ್ತಾ ಇದ್ದಂಥ ಬಸ್ಸು ಇದು. ಘಟನೆ ತಿಳಿದಿದ್ದ ಹಾಗೆ ಕೂಡಲೇ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ಸುಮಾರು 50ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಡಾಡಿಯಿಂದ HD ಕೋಟೆ ಕಡೆಗೆ ಹೋಗ್ತಾ ಇದ್ದಂಥ KSRTC ಬಸ್ಸು ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ನೋಡಿ, ಅಲ್ಲಿ ಹೊಗೆ ಸಮೇತ ಬೆಂಕಿ ಬರ್ತಾ ಇರುವಂಥದ್ದನ್ನು ನೋಡ್ಬೋದು ದೃಶ್ಯದಲ್ಲಿ. ಸೊ ಈಗ ಆಗ್ತಿದ್ದ ಹಾಗೆ ತಕ್ಷಣ ಬಸ್ನ ಸೈಡ್ಗೆ ಹಾಕಿ ಪ್ರಯಾಣಿಕರನ್ನೆಲ್ಲ ಮೊದಲು ಸಿಬ್ಬಂದಿ ಕೆಳಗಿಳಿಸಿದ್ದಾರೆ. ಆಮೇಲೆ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಅವ್ರ ಸ್ಥಳಕ್ಕೆ ಬರೋದ್ರವ್ರಿಗೆ ಅಲ್ಲಿ ಸ್ಥಳದಲ್ಲಿ ಹೇಗೆ ಅದನ್ನು ನಂದಿಸೋದಕ್ಕೆ ಸಾಧ್ಯ ಆ ಪ್ರಯತ್ನ ಕೂಡ ಸಿಬ್ಬಂದಿ ಪಟ್ಟಿದ್ದಾರೆ. ಬಿಂದಿಗೆಗಳಲ್ಲಿ ನೀರು ತಂದು ಹಾಕ್ತಾ ಇರೋದನ್ನು ನೋಡ್ಬೋದು. ಸ್ಥಳೀಯರು ಕೂಡ ಮೇ ಬಿ ಅವರಿಗೆ ಕೈ ಜೋಡಿಸಿದ್ದಾರೆ ಅನ್ಸುತ್ತೆ. ಸೊ ಈ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ಸ್ವಲ್ಪದರಲ್ಲೇ ತಪ್ಪಿದೆ. ಇಲ್ಲಾಂದರೆ ಇಡೀ ಬಸ್ ಪೂರ್ತಿ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗುವಂಥ ಸಾಧ್ಯತೆ ಇತ್ತು. ಪ್ರಯಾಣಿಕರು ಕೂಡ ಈ ಅವಘಡದಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಕೂಡ ಎದುರಾಗ್ತಾ ಇತ್ತು. ಬಟ್ ಅದು ಯಾವುದಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ. ಸ್ವಲ್ಪ ಸುಳಿವು ಸಿಕ್ತಿದ್ದಾಗೇ ತಕ್ಷಣ ಬಸ್ಸನ್ನು ರಸ್ತೆ ಬದಿಗೆ ಪಾರ್ಕ್ ಮಾಡಿ ಎಲ್ಲರನ್ನೂ ಕೆಳಗಿಳಿಸಿದ್ದಾರೆ. ಫೈರ್ ಇಂಜಿನ್ಗೆ ವಿಷಯ ತಿಳಿಸಿದ್ದಾರೆ. ಬೆಂಕಿ ಹತ್ಕೊಳ್ತು ಅನ್ನುವಷ್ಟರಲ್ಲಿ ಸ್ಥಳಕ್ಕೆ ಸಮಕ್ಕೆ ಸರಿಯಾಗಿ ಬಂದಂಥ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಬೆಂಕಿಯನ್ನು ನಂದಿಸಿದ್ದಾರೆ. ಆದರೂ ಕೂಡ ಅಷ್ಟೊತ್ತಿಗಾಗಲೇ ಬಸ್ನ ಒಂದಷ್ಟು ಭಾಗಗಳು ಬೆಂಕಿಗೆ ಆಹುತಿಯಾಗಿರೋದನ್ನು ಕೂಡ ಗಮನಿಸಬಹುದು. ಇದು ಹ್ಯಾಂಡ್ ಪೋಸ್ಟಿಂದ ಮುಂದೆ ಬರಬೇಕಾದ್ರೆ ಇಲ್ಲಿ ಜಕ್ಕಳ್ಳಿ ಅಪ್ಪಲ್ಲಿ ಬರಬೇಕಾದ್ರೆ ಫುಲ್ ತಕ್ಷಣ ಇದು ಹೊಗೆ ಬರ್ತಾ ಇತ್ತು ಬಾನೆಟಲ್ಲಿ. ಇದು ಗಾಡಿ ಸೈಡಿಗೆ ಹಾಕ್ಬಿಟ್ಟು ನಿಲ್ಲಿಸಿ ಬಾನೆಟ್ ತೆಗೆದು ನೋಡಿದ್ವು. ಫುಲ್ಲು ಅದು ಹೊಗೆ ಆಕಸ್ಮಿಕ ಬೆಂಕಿ ಎತ್ಕೊಂಡು ಸೈಡ್ ಸರ್ಕ್ಯೂಟ್ ಪಂಪ್ ಹತ್ರ ಫುಲ್ಲು ಬೆಂಕಿ ಆವರಿಸ್ಕೊಂಡ್ಬಿಟ್ಟಿತ್ತು. ತಕ್ಷಣ ಪ್ರಯಾಣಿಕರು ಒಂದು 15-16 ಜನ ಇದ್ದರು. ಎಲ್ಲರೂ ನಿಲ್ಲಿಸ್ಬಿಟ್ಟು ಕೆಳಗಿಳಿಸಿ ನಾವು ಬೆಂಕಿ ನಂದಿಸೋಕ್ಕೆ ಫೈರ್ ಇಂಜಿನ್ ಸೇರಿ ತಕ್ಷಣ ಓಪನ್ ಆಗಲಿಲ್ಲ. ಹಾಕ್ಬಿಟ್ಟು ಎಲ್ಲ ಇದು ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಫೈರ್ ಇಂಜಿನ್ ಕರೆ ಮಾಡಿದ್ವಿ. ಅವರು ಬಂದು ಅಗ್ನಿಶಾಮಕ ದಳದವರು ನಾವು ಎಲ್ಲ ಸೇರಿ ನಂದಿಸಿದ್ದೀವಿ. ಯಾವುದೇ ಪ್ರಾಣಾಪಾಯ ತೊಂದರೆ ಏನಿಲ್ಲ. ಬೆಂಕಿ ಎಲ್ಲ ಆಗಿದೆ ಸರ್. ಇವತ್ತಕ್ಕೆ ಫೋನ್ ಮಾಡಿದ್ರು, ಹಿಂಗೆ ಫೈರ್ ಆಗಿದೆ, ಜಕ್ಕಳ್ಳಿ ಹತ್ರ ಫೈರ್ ಆಗಿದೆ, ಇಮಿಡಿಯೇಟಾಗಿ ಹೋಗಿದ್ದ. ನಾವು ಒಂದು ಇಮಿಡಿಯೇಟಾಗಿ ಬಂದು KSRTC ಬಸ್ಸಿಗೆ ಏನಾಗಿದೆ ಡೀಸೆಲ್ ಪಂಪ್ ಹತ್ರ ಫೈರ್ ಆಗಿತ್ತು, ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಗಿತ್ತು. ಇಮಿಡಿಯೇಟ್ ಬಂದು ನಾವು ಆರಿಸಿ ಕೊಡ್ತೀವಿ. ಹೌದು, ಒಂದು ಚಾಲಕರು ಮತ್ತೆ ಅದರಲ್ಲಿ ಒಂದು 15 ಜನ ಇದ್ರು. ಅದರೆಲ್ಲ ಸೇವ್ ಮಾಡಿದ್ದೀವಿ. ಸಾರ್ವಜನಿಕರು ಸಹಕಾರ ಮಾಡಿದ್ರು, ನೀರೆಲ್ಲ ಕೊಟ್ಟು. ಅದೇ ರೀತಿ ಅವರು ನಮ್ಮ ಚಾಲಕರು ಅವರು ಇದ್ದಾರೆ, ನಿರ್ವಾಹಕರು, ಎಲ್ಲರ ಸಹಕಾರದಿಂದ ಇಮಿಡಿಯೇಟ್ ಆಗಿ ಬಂದು ಯಾವುದೇ ಅನಾಹುತ ಆಗದಂಗೆ ಜನಗಳಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.